ಹಲೋ ಆತ್ಮೀಯರೇ, ನಮಸ್ಕಾರ. ಮೋಕ್ಷ ಮೀಡಿಯಾಕ್ಕೆ ತಮಗೆ ಸ್ವಾಗತ. ನಾನು ಮೋಕ್ಷ ಹಿರೇಮಠ್. ಇತ್ತೀಚಿನ ದಿನಗಳಲ್ಲಿ ಕರ್ನಾಟಕದಲ್ಲಿ ಹೃದಯ ವಿದ್ರಾವಕ ಘಟನೆಗಳು ನಡೆಯುತ್ತಿವೆ. ಸಾಮಾನ್ಯವಾಗಿ ಈ ಹೃದಯ ವಿದ್ರಾವಕ ಘಟನೆಗಳನ್ನು ನಾವು ಫೆಬ್ರವರಿ ಅಂತ್ಯದಿಂದ ಹಿಡ್ಕೊಂಡು ಮಾರ್ಚ್, ಏಪ್ರಿಲ್, ಮೇ ಈ ಕಾಲಘಟ್ಟದಲ್ಲಿ ಈ ಹೃದಯವನ್ನು ಛಿದ್ರಗೊಳಿಸ್ತಕ್ಕಂಥ ಘಟನೆಗಳು ಸಂಭವಿಸಿವೆ. ಈ ಘಟನೆಗಳು ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ಬೇರೆ ಬೇರೆ ರೀತಿಯಾಗಿ ಘಟಿಸಿದರೂ ಕೂಡ ಅದರವೆಲ್ಲ ಒಂದಿಲ್ಲ ಒಂದು ರೀತಿಯಾಗಿ ಹೃದಯಕ್ಕೆ ಸಂಬಂಧಿಸಿರ್ತಕ್ಕಂಥ ಕೃತ್ಯಗಳು. ಇತ್ತೀಚೆಗೆ ಹುಬ್ಬಳ್ಳಿಯಲ್ಲಿ ಒಂದು ಭೀಕರ, ಭೀಭತ್ಸ, ಬರ್ಬರ ಹತ್ಯೆ ನಡೆಯಿತು. ನೇಹ ಹಿರೇಮಠ ಎನ್ನುವ 23 ವರ್ಷದ ಯುವತಿ ಅನ್ಯಕೋಮಿನ ಹುಡುಗನಿಂದ ಬರ್ಬರವಾಗಿ ಹತ್ಯೆಯಾದಳು. ಅನ್ಯಕೋಮಿನ ಹುಡುಗ ಬೇರೆ ಜಿಲ್ಲೆಯವನಾದರೂ ಕೂಡ ಅವನು ತನ್ನ BCAಯನ್ನು BVB ಕಾಲೇಜಿನಲ್ಲಿ ಮಾಡಿದ್ದ. ಆ ಅನ್ಯಕೋಮಿನ ಹುಡುಗನ ಹೆಸರು ಫಯಾಜ್. ಈ ಘಟನೆ ನಡೆದದ್ದು ಹಾಡುವಾಗಲೇ ಯಾವುದೋ ಒಂದು ಪ್ರದೇಶದಲ್ಲಾಗಿದ್ದರೆ, ಯಾವುದೋ ಒಂದು ರಾಷ್ಟ್ರ ಸ್ಥಳದಾಗಿದ್ದರೆ ಆ ಮಾತು ಬೇರೆ ಆಗುತ್ತೇನೋ. ಆದರೆ ಸಾಯಂಕಾಲ 4:30 ಸುಮಾರಿಗೆ ಈ ಘಟನೆ BVB ಕಾಲೇಜಿನ ಕ್ಯಾಂಪಸ್ನಲ್ಲಿ ನಡೆದಿದೆ. BVB ಕಾಲೇಜ್ ಉತ್ತರ ಕರ್ನಾಟಕದ ಪ್ರಸಿದ್ಧ ವಿದ್ಯಾಸಂಸ್ಥೆ. ತನ್ನದೇ ಆದ ಘನತೆಯ ಗೌರವವನ್ನು ಉಳಿಸಿಕೊಂಡಿರ್ತಕ್ಕಂಥ ಸಂಸ್ಥೆ. ಆ ಸಂಸ್ಥೆಯಲ್ಲಿ ಸಾಯಂಕಾಲ ಈ ಬೀಭತ್ಸ ಘಟನೆ ನಡೆದಿದೆ ಅಂತಂದರೆ ಭಾಳ ಸಂಕಟ ಆಗುತ್ತೆ. ಯಾಕಂದರೆ ನಾವು ವಿದ್ಯಾಕೇಂದ್ರಗಳನ್ನು ಪ್ರವೇಶ ಮಾಡಬೇಕಾದ್ರೆ ನಮಸ್ಕರಿಸಿ ಒಳಗೆ ಬನ್ನಿ ಅಂತ ಹಾಕಿರ್ತೀವಿ, ಅಥವಾ ನಮಸ್ಕರಿಸಿ ಆ ಕಟ್ಟಡವನ್ನು ಪ್ರವೇಶ ಮಾಡ್ತೀವಿ. ಅದು ಬರೀ ಕಟ್ಟಡ ಮಾತ್ರ ಅಲ್ಲ, ನಮ್ಮ ಪಾಲಿನ ಮಾರ್ಗದರ್ಶಿ ಆಗಿರ್ತದೆ, ಬದುಕನ್ನು ರೂಪಿಸುವ ಸಂಸ್ಥೆಯಾಗಿರ್ತದೆ. ಅಷ್ಟೇ ಅಲ್ಲ, ಮನುಷ್ಯ ಹೇಗೆ ಬಾಳಬೇಕು ಅಂತಕ್ಕಂಥ ದಾರಿಯನ್ನು ತೋರಿಸ್ಕೊಡ್ತಕ್ಕಂಥ ಸಂಸ್ಥೆ ಆಗಿರ್ತದೆ. ಅಂಥ ಸಂಸ್ಥೆಯ ಆವರಣದಲ್ಲಿಯೇ ಈ ಬರ್ಬರ ಹತ್ಯೆ ನಡೆದಿದೆ. ಕುಟುಂಬ ಪಾಲನೆಯ ಪ್ರಕಾರ ಆರತಿಗೊಂದು ಕೀರ್ತಿಗೊಂದು ಅಂತ ಹೇಳ್ತಾರೆ. ಹೀಗಾಗಿ ಅನೇಕ ಮಧ್ಯಮ ವರ್ಗದ, ಮೇಲ್ಮಧ್ಯಮ ವರ್ಗದ ಮತ್ತು ಮೇಲ್ವರ್ಗದ ಅನೇಕರು 1-2ಕ್ಕೆ ಸಾಕು ಮಾಡಿಬಿಡ್ತಾರೆ. ಒಂದು ಆರ್ಟಿಗಾದರೂ ಆಗ್ಬೋದು, ಕೀರ್ತಿಗಾದರೂ ಆಗ್ಬೋದು, ಅಥವಾ 2 ಕೀರ್ತಿಗಾದರೂ ಆಗ್ಬೋದು, ಆರ್ಟಿಗಾದರೂ ಆಗ್ಬೋದು. ಇಂಥ ಸ್ಥಿತಿಯಲ್ಲಿ ಆರ್ಟಿಗೊಬ್ಬಿದ್ದ ಮಗಳನ್ನು ಆ ತಂದೆ ತಾಯಿಗಳು ಕಳ್ಕೊಂಡಿದ್ದಾರೆ. ಇಲ್ಲಿ ಸಹಜ ಸಾವಾಗಿದ್ದರೆ ಆ ಮಾತು ಬೇರೆ ಆಗ್ತಿತ್ತು. ಆದರೆ ಆ ವ್ಯಕ್ತಿ, ನೇಹಳನ್ನು ಕೊಲೆ ಮಾಡಿರ್ತಕ್ಕಂಥ ವ್ಯಕ್ತಿ ಭಾಳ ಬರ್ಬರವಾಗಿ ಅವಳನ್ನು ಹತ್ಯೆ ಮಾಡಿದ್ದಾನೆ. ಯಾವ ರೀತಿ ಪಕ್ಷಿಗಳನ್ನು ಕೊಯ್ತೀಯೋ ಆ ರೀತಿಯಲ್ಲಿ ಅವನು 14 ಸಲ ಅವಳ ದೇಹಕ್ಕೆ ಚುಚ್ಚಿ ಅವಳನ್ನು ಕೊಲೆ ಮಾಡಿದ್ದಾನೆ. ಆ ಕೊಲೆಗೆ ಏನೇ ಕಾರಣ ಇರ್ಬೋದು, ಆದರೆ ಈ ರೀತಿಯಾಗಿ ಬರ್ಬರ ಹತ್ಯೆ ಮಾಡುವುದು ಅಮಾನವೀಯ. ಅದನ್ನು ಖಂಡಿಸಲೇಬೇಕಾಗುತ್ತೆ. ಆ ರೀತಿ ಹತ್ಯೆ ಮಾಡಿರ್ತಕ್ಕಂಥ ವ್ಯಕ್ತಿಗೆ ಇನ್ನೊಂದು ಸಲ ಯಾರೂ ಹತ್ಯೆ ಮಾಡಿರಬಾರ್ದು. ಆ ಥರ
ಆ ತೆರನಾದ ಒಂದು ಶಿಕ್ಷೆಯನ್ನು ಕೊಡಬೇಕಾಗತ್ತೆ. ಅದು ಯಾವುದೇ ಇರಲಿ, ಎನ್ಕೌಂಟರ್ ಇರಲಿ, ಗಲ್ ಇರಲಿ, ಮತ್ತು ಯಾವುದೇ ಇರಲಿ, ಆ ತೆರನಾದ ಶಿಕ್ಷೆ ಕೊಟ್ಟರೆ, ಅದು ಸಾರ್ವಜನಿಕವಾಗಿ ಕೊಟ್ಟರೆ ಏನಾಗುತ್ತೆ, ಉಳಿದವರಿಗೆ ಒಂದು ಥರ ಅದರ ಬಗ್ಗೆ ಗೊತ್ತಾಗುತ್ತೆ, ಅಷ್ಟೆಲ್ಲ ನಡುಕ ಕೂಡ ಉಂಟಾಗುತ್ತೆ. ಆ ತೆರನಾದ ಶಿಕ್ಷೆ ಅವನಿಗೆ ಆಗಬೇಕು. ಆ ಶಿಕ್ಷೆಗೆ ಅವನು ಲಾಯಕ್. ಆ ಶಿಕ್ಷೆ 3 ತಿಂಗಳಿಂದ 6 ತಿಂಗಳ ಒಳಗೆ ಆಗಬೇಕು. ಯಾಕಂದರೆ ನಮ್ಮ ಭಾರತೀಯ ನ್ಯಾಯಾಂಗ ತನ್ನದಾದ ರೀತಿ ನೀತಿಗಳನ್ನು ಅನುಸರಿಸ್ತಾ ಇದೆ. ಒಳ್ಳೆಯ ನ್ಯಾಯಾಂಗದ ಪದ್ಧತಿಗಳು ಕೂಡ ಇದ್ದಾವೆ. ಹೀಗಾಗಿ ಕೆಲವು ಸಲ ಅಪರಾಧಿ ಅಂತಕ್ಕಂಥ ವ್ಯಕ್ತಿ ನಿರಪರಾಧಿಯಾಗಿ ಹೊರಗೆ ಬರ್ತಾನೆ. ಅದನ್ನು ಕೂಡ ನಾವು ನೋಡಿದ್ದೇವೆ. ಯಾಕಂದರೆ ಕೆಲವಾರು ಕಾರಣಗಳಿಂದ, ಕೆಲವಾರು ಕುತಂತ್ರಗಳಿಂದ ಏನಾಗುತ್ತೆ, ಅಪರಾಧಿ ನಿರಪರಾಧಿಯಾಗಿ ಬಿಡ್ತಾನೆ, ನಿರಪರಾಧಿ ಅಪರಾಧಿ ಆಗಿಬಿಡ್ತಾನೆ. ಆದರೆ ನಿರಪರಾಧಿ ಅಪರಾಧಿ ಆಗೋದು ಅನ್ನೋದಲ್ಲ, ಅದು ಭಯಾನಕ. ಅಂಥ ಘಟನೆಗಳಿಗೆ ನಮ್ಮ ನ್ಯಾಯಾಂಗ ಅವಕಾಶ ಕೊಡೋದಿಲ್ಲ. ಅದನ್ನು ನಾವು ಬೇರೆ ಬೇರೆ ಪ್ರಕರಣಗಳಲ್ಲಿ ಕೂಡ ನೋಡಿದ್ದೇವೆ. ಎಷ್ಟೋ ವರ್ಷಗಳ ನಂತರ ಧರ್ಮಸ್ಥಳದ ಒಂದು ಪ್ರಕರಣ ಹೊರಗೆ ಬಂತು. ಅಲ್ಲಿ ನಿರಪರಾಧಿಯನ್ನು ಅಪರಾಧಿಯಾಗಿ ಘೋಷಿಸಿದರೂ ಕೂಡ ಕೆಲವು ವರ್ಷಗಳ ನಂತರ ಗೊತ್ತಾಯಿತು ಆ ವ್ಯಕ್ತಿ ನಿರಪರಾಧಿ ಅಂತೇಳಿ. ಮತ್ತು ಆ ವ್ಯಕ್ತಿಯನ್ನು ಬಿಡುಗಡೆ ಮಾಡಲಾಯಿತು. ಇದು ನ್ಯಾಯಾಂಗ ಇತಿಹಾಸದಲ್ಲಿಯೇ ಒಂದು ಮಾನವೀಯ ಪ್ರಕರಣ ಅನಿಸುತ್ತೆ. ಆ ವ್ಯಕ್ತಿ ನೋಡಿಬಿಡ್ತಾರೆ ಅಪರಾಧ ಮಾಡೋಕ್ಕೆ ಸಾಧ್ಯತೆ ಇಲ್ಲ ಅಂತ ಅನಿಸುತ್ತೆ. ಆದರೆ ಯಾವುದೋ ಕಾರಣಕ್ಕಾಗಿ, ಯಾವುದೋ ರೀತಿಯ ಒಂದು ಪರಿಸರಕ್ಕಾಗಿ, ಯಾವುದೋ ಒಂದು ವಾತಾವರಣಕ್ಕಾಗಿ ಅವನೇನಾಗಿಬಿಡ್ತಾನೆ, ಅಪರಾಧಿ ಆಗಿಬಿಡ್ತಾನೆ. ನಂತರ ಅದನ್ನು ಅರಿತು ನ್ಯಾಯಾಂಗ ಅವನನ್ನು ನಿರಪರಾಧಿಯನ್ನಾಗಿ ಘೋಷಿಸಿ ಬಿಡುಗಡೆ ಮಾಡುತ್ತೆ. ಅಂದರೆ ಇಲ್ಲಿ ನ್ಯಾಯಾಂಗ ಇನ್ನೂ ತನ್ನ ಮಾನವೀಯತೆಯನ್ನು ಉಳಿಸಿಕೊಂಡಿದೆ ಅಂತೇಳಿ ನಮಗೆ ಅರ್ಥ ಆಗುತ್ತೆ. ಆದರೆ ಆ ನ್ಯಾಯಾಂಗ ಮಾನವೀಯತೆ ಉಳಿಸ್ಕೊಳ್ಬೇಕಾದ್ರೆ ಭಾಳ ತಡವಾಗ್ತಾಯಿದೆ. ಅಫ್ಜಲ್ ಅಂತ ಒಬ್ಬ ವ್ಯಕ್ತಿಯನ್ನು, ಒಬ್ಬ ಕ್ರೂರನನ್ನು, ಒಬ್ಬ ಉಗ್ರನನ್ನು ಗಲ್ಲಿಗೇರಿಸಬೇಕಾದ್ರೆ ಎಷ್ಟೋ ತಿಂಗಳು ತಾಯಿತು. ಅವನು ಮಾಡಿರ್ತಕ್ಕಂಥ ಘಟನೆ ಕಣ್ಣು ಮುಂದೆ ಇದ್ದರೂ ಕೂಡ 3 ತಿಂಗಳಿಗಿಂತ 3 ತಿಂಗಳು ಅಥವಾ 3 ತಿಂಗಳಿಗಿಂತ ಹೆಚ್ಚಿನ ದಿನಮಾನಗಳನ್ನು ತೆಗೆದುಕೊಂಡಿತು. ಆದರೆ ಇಂಥ ಕೇಸುಗಳಲ್ಲಿ ಹೆಚ್ಚಿನ ದಿನಗಳಿಗೆ ಅವಕಾಶ ಕೊಡದೆ ಜನರ ಮನಸ್ಸಿನಲ್ಲಿ ಆ ಘಟನೆ ಇನ್ನು ಹಸಿರಿರುವಾಗಲೇ ಅದಕ್ಕೆ ಶಿಕ್ಷೆ ಕೊಟ್ಟರೆ ಏನಾಗುತ್ತೆ, ಜನರಿಗೆ ಗೊತ್ತಾಗುತ್ತೆ, ಜನರ ಮನಸ್ಸಿನಲ್ಲಿ ಮೂಡ್ತಿದೆ, ನಾವು ಇನ್ನು ಮೇಲೆ ಇಂಥ ಘಟನೆಗಳನ್ನು, ಇಂಥ ಕೃತ್ಯಗಳನ್ನು ಮಾಡಬಾರ್ದಂತೆ. ಏನೇ ಆಗಲಿ, ನಮ್ಮ ನ್ಯಾಯಾಂಗ ಪ್ರಬುದ್ಧವಾಗಿರೋದ್ರಿಂದ ಅದನ್ನು ನ್ಯಾಯಾಂಗಕ್ಕೆ ಬಿಟ್ಟು ಬಿಡೋಣ. ಆದರೆ ನಮಗೆ ಬೇಕಾಗಿದ್ದು ಅವನಿಗೆ ಶಿಕ್ಷೆ, ಕಠಿಣವಾದ ಶಿಕ್ಷೆ. ಅದರ ಬಗ್ಗೆ ತೀರ್ಮಾನ ಮಾಡೋದು ನ್ಯಾಯಾಂಗ. ನ್ಯಾಯಾಂಗದ ಬಗ್ಗೆ ನಮಗೆ ವಿಶ್ವಾಸವಿರುವುದರಿಂದ ಆ ನ್ಯಾಯಾಂಗಕ್ಕೆ ನಾವು ಇದನ್ನು ಬಿಟ್ಟು ಬಿಡೋಣ. ಆದರೆ ಇಲ್ಲಿ ಬೇರೆ ಬೇರೆ ಕಾರಣಗಳು ಕೂಡ ಬಂದುಬಿಡ್ತವೆ. ಹದಿಹರೆಯದವರ ಚೆನ್ನಾಗಿ ಓದಲಿ, ಬದುಕಲಿ, ತಮಗಿಂತ ಉತ್ತಮವಾದ ಬಾಳನ್ನು ಮಾಡಲಿ ಅಂತೇಳಿ ತಂದೆ ತಾಯಿಗಳು ಕಾಲೇಜಿಗೆ ಕಳಿಸಿದರೆ, ಈ ಕಾಲೇಜಿನಲ್ಲಿ ಹೋಗಿ ಈ ಹದಿಹರೆಯದವರು ತಮಗೆ ತಿಳಿದದ್ದನ್ನೇ ಮಾಡಲಿಕ್ಕೆ ಶುರು ಮಾಡ್ತಾರೆ. ನೋಡಿ, ಫಯಾಜ್ ಶಿಕ್ಷಕರ ಮಗ, ಇಬ್ಬರು ಶಿಕ್ಷಕರೇ. ತಂದೆ ಸಂಪನ್ನ, ತಾಯಿ ಕೂಡ ಶಿಕ್ಷಕಿ. ಆದರೂ ಕೂಡ ಅವನಿಗೆ ಒಳ್ಳೆಯ ಸಂಸ್ಕಾರ ಸಿಗಲಿಲ್ಲ. ಅದಕ್ಕೆ ಬೇರೆ ಬೇರೆ ಕಾರಣಗಳಿರ್ಬೋದು. ಬರೀ ಶಿಕ್ಷಕರಾದ ಮಾತ್ರಕ್ಕೆ ಸಂಸ್ಕಾರ ಸಿಗ್ತದೆ ಅಂತ ಅರ್ಥ ಅಲ್ಲ, ಅದಕ್ಕೆ ಬೇರೆ ಬೇರೆ ಕಾರಣ ಇರ್ಬೋದು. ಆ ಸಂಸ್ಕಾರ ಸಿಗದೇ ಇದ್ದದಕ್ಕೆ ಅವನೇನು ಮಾಡ್ತಾನೆ, ಇಂಥ ಬೀಭತ್ಸ ಬರ್ಬರ ಕೃತ್ಯವನ್ನು ಎಸಗಿಸ್ತಾನೆ. ತಂದೆ ಭಾಳ ಮುರುಕ ಪಡ್ತಾನೆ. ತಂದೆ ನೋಡಿದರೆ ನನಗೆ ಭಾಳ ಕೆಟ್ಟ ಅನಿಸುತ್ತೆ, ಮನಸ್ಸು ಮುದುಡ್ತೈತಿ. ಯಾಕಂದರೆ ಆ ಊರಲ್ಲಿ ಆ ತಂದೆಗೆ ಒಳ್ಳೆಯ ಹೆಸರಿ, ಆ ಒಳ್ಳೆಯ ಹೆಸರಿರ್ತಕ್ಕಂಥ ತಂದೆಗೆ ಇಂಥ ಕ್ರೂರ ಮಗ ಆಗಿಬಿಟ್ನಲ್ಲ ಅಂತೇಳಿ. ಇಲ್ಲಿ ಆ ನೇಹಳ ತಂದೆ ತಾಯಿಗಳು ಕೂಡ ತಮ್ಮದೇ ಬಾಳನ್ನು ಕಟ್ಟಿಕೊಂಡವರು. ಅದಲ್ಲದೆ ಆ ನೇಹಳ ತಂದೆ ಕಾರ್ಪೊರೇಟರ್ ಕೂಡ ಅವರು, ಕಾಂಗ್ರೆಸ್ ಪಕ್ಷದಿಂದ ಆಶಯವಿರತಕ್ಕಂಥ ಕಾರ್ಪೊರೇಟರ್.
ಇಂಥ ಸ್ಥಿತಿಯಲ್ಲಿ ಅವರು ಕೂಡ ಮಗಳನ್ನು ಮುದ್ದಿನಂತೆ ಬೆಳೆಸಿರ್ತಾರೆ. ಯಾಕಂದರೆ ಅದು ಸಹಜ. ಆರ್ತಿಗೊಂದು ಕೀರ್ತಿಗೊಂದು ಆದಾಗ ಎಲ್ಲರೂ ಏನು ಮಾಡ್ತಾರೆ, ಈಗ ಮಕ್ಕಳಿಗೆ ಹೆಚ್ಚು ಒತ್ತು ಕೊಟ್ಟು ಅವರನ್ನು ಬೆಳೆಸಿರ್ತಾರೆ. ಆದರೆ ಮಕ್ಕಳು ಕೆಲವು ಹರೆಯದಕ್ಕೆ ಬಂದಾಗ, ಕೆಲವು ಡಿಗ್ರಿಗಳನ್ನು ಪಡೆದುಕೊಂಡಾಗ ಏನಾಗ್ತೈತೆ, ಮಕ್ಕಳು ತಂದೆ ತಾಯಿಗಳ ನಿಯಂತ್ರಣವನ್ನು ಮೀರಿ ಬಿಡ್ತಾರೆ. ಅಲ್ಲಿ ಯಾಕೋ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತಾಯಿದೆ ಅನಿಸುತ್ತೆ ಸಮಾಜದಲ್ಲಿ. ಮಕ್ಕಳು ಯಾವಾಗ ತಂದೆ ತಾಯಿಗಳ ನಿಯಂತ್ರಣವನ್ನು ಮೀರಿದರೋ ಅಥವಾ ತಂದೆ ತಾಯಿಗಳಿಗೆ ಗೊತ್ತಿಲ್ಲದ ಹಾಗೆ ಏನೇನೋ ಚಟುವಟಿಕೆಯಲ್ಲಿ ತೊಡೀತಾರೋ ಆವಾಗ ಅದು ಬೇರೆ ಬೇರೆ ರೂಪಕ್ಕೆ ಎಡೆ ಮಾಡಿಕೊಡುತ್ತೆ. ಇಂಥ ಅನೇಕ ಘಟನೆಗಳನ್ನು ನಾವು ನೋಡಬಹುದು. ಅಂದರೆ ಅಂಥ ಘಟನೆಗಳು ಏನಾಗಿಬಿಡ್ತವೆ, ಕಡೆಗೆ ಇಂಥ ಬರ್ಬರ ಹತ್ಯೆಯಲ್ಲಿ ಕೊನೆಗೊಂಡುಬಿಡ್ತವೆ. ಇಂಥ ಅನೇಕ ಘಟನೆಗಳನ್ನು ನಾವು ನೋಡಿದ್ದೇವೆ. ಮೈಸೂರು ಘಟನೆ ನಮ್ಮ ಮುಂದಿದೆ, ಮಂಗಳೂರು ಘಟನೆ ಮುಂದಿದೆ, ಉಡುಪಿ ಘಟನೆ ಮುಂದಿದೆ, ಧರ್ಮಸ್ಥಳದಂತೂ ಸರಣಿಯಾಗಿ ಘಟನೆಗಳು ನಡೆದಿವೆ. ಹುಬ್ಬಳ್ಳಿದಾಗಿದೆ. ಹುಬ್ಬಳ್ಳಿದು ಬೇರೆ ಕಾರಣಕ್ಕಾಗಿರ್ಬೋದು. ಒಂದೇ ದಿನ 4 ಜನರು ಅಲ್ಲಿ ಹತ್ಯೆ ಆಗ್ತಾರೆ. ಅವರ ಹತ್ಯೆಗೆ ಸುಪಾರಿಯನ್ನು ಕೊಟ್ಟಿರ್ತಕ್ಕಂಥವನು ಖುದ್ ಮಗನೇ. ಅಂದರೆ ತಂದೆಯ ಹತ್ಯೆ ಆಗೋದ್ರ ಬದಲಾಗಿ ಅವರ ಸಂಬಂಧಿಕರ ಹತ್ಯೆ ಆಗಿಬಿಡುತ್ತದೆ, ಮಿಸ್ ಆಗಿಬಿಡುತ್ತದೆ. ಅದು ಆದರೆ ಆಸ್ತಿಗಾಗಿ ಅಂತಸ್ತಿಗಾಗಿ ಆಗಿರ್ತಕ್ಕಂಥ ಹತ್ಯೆ. ಇನ್ನುಳಿದ ಹತ್ಯೆಗಳು ಈ ಗಂಡು ಮತ್ತು ಹೆಣ್ಣಿನ ಒಡನಾಟದಿಂದ ಉಂಟಾಗಿರ್ತಕ್ಕಂಥವು. ಆ ಒಡನಾಟವನ್ನೇ, ಆ ಸಲಿಗೆಯನ್ನು ತಪ್ಪಾಗಿ ತಿಳಿದುಕೊಂಡು ಅರ್ಥೈಸಿ ತಮ್ಮದೇ ಆದ ರೀತಿಯಲ್ಲಿ ಅದಕ್ಕೆ ಒತ್ತಡ ತಂದಾಗಿರ್ತಕ್ಕಂಥ ಘಟನೆಗಳು. ಇನ್ನು ಕೆಲವರು ಜವಾಬ್ದಾರಿಯುತವಾಗಿ ವರ್ತಿಸಿ ನಂತರದಲ್ಲಿ ಬೇಜವಾಬ್ದಾರಿಯುತವಾಗಿ ವರ್ತನೆ ಮಾಡಿರ್ತಕ್ಕಂಥ ಘಟನೆಗಳು. ಅಂದರೆ ಇಲ್ಲಿ ಒಂದೇ ಕೋಮಿನ ವ್ಯಕ್ತಿ ಅದೇ ಕೋಮಿನ ವ್ಯಕ್ತಿಯನ್ನು ಬರ್ಬರವಾಗಿ ಹತ್ಯೆ ಮಾಡಿದಾಗ ಅಂಥ ಗಲಾಟೆ ಆಗೋದಿಲ್ಲ. ಆದರೆ ಒಂದು ಕೋಮಿನ ವ್ಯಕ್ತಿಯನ್ನು ಇನ್ನೊಬ್ಬ ಅನ್ಯ ಕೋಮಿನ ವ್ಯಕ್ತಿ ಬರ್ಬರ ಹತ್ಯೆ ಮಾಡಿದಾಗ ಸಾಕಷ್ಟು ಗಲಾಟೆಗಳು ಶುರುವಾಗಿಬಿಡ್ತವೆ. ಅದಕ್ಕೆ ಸಾಕಷ್ಟು ಪೋದು ಸಿಕ್ಬಿಡ್ತದೆ. ಅದನ್ನು ನಾವು ನೇಹಳ ಕೇಸ್ನಲ್ಲಿ ನೋಡ್ತಾ ಇದ್ದೇವೆ. ಆ ನೇಹಳಿಗೆ ಸಿಕ್ಕಷ್ಟು ಪ್ರಚಾರ ಅಥವಾ ಘಟನೆಗೆ ಸಿಕ್ಕಷ್ಟು ರೀತಿ ನೀತಿಗಳು ಈ ಮೈಸೂರು ಘಟನೆಗಳಿಗಾಗಲಿ, ಉಡುಪಿ ಘಟನೆಗಳಿಗಾಗಲಿ, ಧರ್ಮಸ್ಥಳದ ಘಟನೆಗಳಿಗಾಗಲಿ ಸಿಗ್ತಾ ಇಲ್ಲ. ಅದು ಚುನಾವಣೆಯ ಸಮಯ. ಘಟಾನುಘಟಿಗಳು ಚುನಾವಣೆಯಲ್ಲಿ ಸ್ಪರ್ಧಿಸಿದ್ದಾರೆ. ಅವರು ಚುನಾವಣೆಯಲ್ಲಿ ಆಶೆ ಬರಲಿಕ್ಕೆ ಏನು ಬೇಕಾದರೂ ಮಾಡ್ತಾರೆ. ಹೆಣವನ್ನು ಮುಂದಿಟ್ಟುಕೊಂಡು ಏನು ಮಾಡ್ತಾರೆ, ಮತವನ್ನು ಕೇಳ್ತಾ ಇರ್ತಾರೆ. ಅಥವಾ ಆ ಭಾಗದಲ್ಲಿರ್ತಕ್ಕಂಥ ಆ ಜನಸಮುದಾಯ ಇರ್ತವೆ, ಆ ಜನಸಮುದಾಯವನ್ನು ತಮ್ಮ ಕಡೆಗೆ ತಿಳಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾರೆ. ಅವರಿಗೆ ಅಲ್ಲಿ ನಡೆದಿರ್ತಕ್ಕಂಥ ಹೃದಯವಿದ್ರಾವಕ ಘಟನೆ ಮುಖ್ಯ ಅಲ್ಲ, ಅಂಥ ಘಟನೆಯನ್ನು ತಮ್ಮ ಚುನಾವಣೆಗೆ ಈಗ ಉಪಯೋಗ ಮಾಡಬೇಕನ್ನೋದು ಭಾಳ ಮುಖ್ಯ ಆಗ್ತದೆ ಹೊರತು ಅಲ್ಲಿ ಮನುಷ್ಯತ್ವ ಅಲ್ಲ. ನೋಡಿ, ಎಷ್ಟೋ ಜನ ರಾಷ್ಟ್ರೀಯ, ಅಂತಾರಾಷ್ಟ್ರೀಯ, ರಾಜ್ಯ ಮಟ್ಟದ ಮುಖಂಡರುಗಳು ಅವ್ರ ಮನೆಗೆ ಬಂದು ಭೇಟಿಯಾಗೋರು. ಆದರೆ ಧರ್ಮಸ್ಥಳದಂಥ ಸ್ಥಾನದಲ್ಲಿ ಎಷ್ಟೋ ವರ್ಷಗಳಿಂದ ಎಷ್ಟೋ ಕೊಲೆಗಳು ಭೀಕರವಾಗಿ ಹತ್ಯೆ ನಡೆಯೋರು ಕೂಡ ಅಲ್ಲಿ ಇವತ್ತಿಗೂ ಕೂಡ ಒಬ್ಬರು ಸೋಲಾಡ್ತಿಲ್ಲ. ಯಾವುದೇ ರೀತಿಯಿಂದ ವ್ಯಕ್ತಿಗಳು ಹೋಗ್ತಾ ಇಲ್ಲ. ಅದೇ ರೀತಿ ಮೈಸೂರಿನ ಬಗ್ಗೆ ಯಾರು ಎತ್ತನೇ ಇಲ್ಲ. ಅಂದರೆ ಇಲ್ಲಿ ಸ್ಪಷ್ಟವಾಗಿ ನಮ್ಮ ದೇಶವನ್ನು ಆಳ್ತಕ್ಕಂಥ ಮುಖಂಡರುಗಳು ಏನು ಮಾಡ್ತಾರೆ, ಈ ಕೋಮುಗಳ ನಡುವೆ ದ್ವೇಷವನ್ನು ಬಿತ್ತಾ ಇದ್ದಾರೆ. ಈ ರೀತಿಯಾಗಿ ಕೋಮುಗಳ ನಡುವೆ ದ್ವೇಷವನ್ನು ಬಿತ್ತುತ್ತಾ ಹೋದರೆ ಒಂದು ದಿನ ಆಗುತ್ತೆ ಇದು ಅವರಿಗೆ ತಿರುಗುಬಾಣವಾಗಿ ಪರಿಣಮಿಸುವುದು. ಯಾಕಂದರೆ ಹಿಂದೂಗಳಲ್ಲೇ ಎಷ್ಟೋ ಜನ ತುಳಿತಕ್ಕೊಳಗಾಗಿದ್ದಾರೆ. ಆ ತುಳಿತಕ್ಕೊಳಗಾದವರು ಮಾಡ್ತಕ್ಕಂಥ ತಂತ್ರಗಳನ್ನು ಅರ್ಥ ಮಾಡಿಕೊಂಡಿದ್ದಾರೆ. ಈಗ ಅವರು ಕೂಡ ಇದೇ ರೀತಿಯಾಗಿ ಅವ್ರ ವಿರುದ್ಧ ತಿರುಗಿ ಬಿದ್ದರೆ ಇವರು ಯಾವ ಕಡೆ ಹೋಗ್ತಾರೆ ಆವಾಗ? ಇದನ್ನು ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು. ಈ ಕೋಮು ದ್ವೇಷ ಒಳ್ಳೆಯದಲ್ಲ. ಎಲ್ಲ ಕೋಮುಗಳಲ್ಲಿ ಆತ್ಮೀಯವಾಗಿ ಅನ್ಯೋನ್ಯವಾಗಿ ಬದುಕ್ತಾ ಇರ್ತವೆ. ತಮ್ಮ ತಮ್ಮ ಬದುಕಿಗಾಗಿ ಹೆಣಗಾಡ್ತಾ ಇದ್ದಾರೆ. ತಮ್ಮ ಬದುಕನ್ನು ರೂಪಿಸಿಕೊಳ್ಳಲಿಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ. ಈ ನಿಟ್ಟಿನಲ್ಲಿ ನೋಡಿದಾಗ ಆ ಹುಬ್ಬಳ್ಳಿ ಧಾರವಾಡದ
ಅನ್ಯ ಸಮುದಾಯ ಏನಿದೆಯಲ್ಲ, ಮುಸ್ಲಿಂ ಸಮುದಾಯ ತೆಗೆದುಕೊಂಡಿರ್ತಕ್ಕಂಥ ನಿಲುವು ಭಾಳ ಒಳ್ಳೆಯದು ಅಂತ ಅನಿಸ್ತಾ ಇದೆ. ಯಾಕಂದರೆ ಆ ಸಮುದಾಯದ ಮುಖಂಡರು ಹೇಳಿದರು, ನೇಹಳನ್ನು ಕೊಲೆ ಮಾಡಿರ್ತಕ್ಕಂಥ ವ್ಯಕ್ತಿ ಏನು ನಮಗೆ ಒಪ್ಪಿಸಿ ಅವನಿಗೆ ಈ ದೇಶದಲ್ಲಿ, ಭಾರತ ದೇಶದಲ್ಲಿಯೇ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿಯೇ ಮಾದರಿಯಾಗಬೇಕಂತ ಶಿಕ್ಷೆಯನ್ನು ಕೊಟ್ಟು ಏನು ಮಾಡ್ತೀವಿ, ಅವನ ರುಂಡವನ್ನು ಹುಬ್ಬಳ್ಳಿ ಬಾಗಿಲಿಗೆ ತಂದು ಕಟ್ತೀವಿ ಅಂತ. ಈ ಮಾತುಗಳನ್ನು ಹಿಂದೂ ಮುಖಂಡರು ಹೇಳಲಿಲ್ಲ, ಆದರೆ ಅದೇ ಸಮುದಾಯದ ಮುಖಂಡರು ಹೇಳಿದರು. ಅಂದರೆ ಎಲ್ಲರೂ ಕೂಡ ನೇಹಳ ಹತ್ಯೆಗೆ ಮರುಕಪಟ್ಟು ಆ ನೇಹಳ ಹೋರಾಟದಲ್ಲಿ ಭಾಗವಹಿಸಿದ್ದಾರೆ. ಸರ್ವ ಜನಾಂಗದ ವ್ಯಕ್ತಿಗಳು, ಸರ್ವ ಸಮುದಾಯಗಳು. ಅಲ್ಲಿ ಇಲ್ಲಿ ಸಮುದಾಯಗಳು ಒಂದನ್ನೊಂದು ಅರ್ಥ ಮಾಡಿಕೊಂಡು ಎಲ್ಲರ ಜೊತೆ ಒಂದಾಗಿ ಹೋಗ್ತಾ ಇದ್ದರೆ, ಇಲ್ಲಿರ್ತಕ್ಕಂಥ ಮುಖಂಡರುಗಳು ಏನು ಮಾಡ್ತಾರೆ, ದ್ವೇಷ ಬೀಜ ಬಿತ್ತಿದ್ದಾರೆ. ಅಂದರೆ ಇದನ್ನು ಸ್ಪಷ್ಟವಾಗಿ ಜನ ಅರ್ಥ ಮಾಡಿಕೊಂಡಿದ್ದಾರೆ. ಆದರೆ ಇದನ್ನು ಅರ್ಥ ಮಾಡಿಕೊಂಡವ್ರನ್ನ ಕಾರ್ಯರೂಪಕ್ಕೆ ತರಬೇಕಲ್ಲ. ಆ ಕಾರ್ಯರೂಪದಕ್ಕೆ ತರುವಲ್ಲಿ ನಾವೆಲ್ಲೂ ಎಡುತ್ತಾ ಇದ್ದೀವಿ ಅಂತೇಳಿ ನನಗೆ ಅನಿಸ್ತಾ ಇದೆ. ಹುಬ್ಬಳ್ಳಿ ಧಾರವಾಡದಲ್ಲಿ ಅಷ್ಟೇ ಅಲ್ಲ, ಬೇರೆ ಬೇರೆ ಭಾಗದಲ್ಲಿ ಕೂಡ ಅದಕ್ಕೆ ಪ್ರತಿಭಟನೆ ನಡೆದವು. ಎಲ್ಲ ಸಮುದಾಯಗಳು ಆ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಯಾವ ವ್ಯಕ್ತಿ ಬರ್ಬರವಾಗಿ ಹತ್ಯೆ ಮಾಡಿದ್ದಾನೆ ಅವನಿಗೆ ಬೇಗನೆ ಶಿಕ್ಷೆ ಕೊಡಿ ಅಂತ ಹೇಳಿದರು. ಇಲ್ಲದಿದ್ದರೆ ನಮಗೊಪ್ಪಿಸಿ ನಾವು ಅವನಿಗೆ ಶಿಕ್ಷೆ ಕೊಡ್ತೀವಿ ಅಂತ ಹೇಳಿದರು. ಇದಕ್ಕಿಂತ ಅನ್ಯೋನ್ಯತೆಯನ್ನು ಮತ್ತೆ ಹುಡುಕ್ತಾ ಇದ್ದೀರಿ. ಊರಲ್ಲಿ ಯಾವುದೇ ಜಾತ್ರೆ ಆದರೆ ಆ ಊರಿನ ಜನರೆಲ್ಲ ಕೂಡಿ ಆ ಜಾತ್ರೆಯನ್ನು ನಡೆಸ್ಕೊಂಡು ಹೋಗ್ತಾರೆ. ಅಲ್ಲಿ ಈ ಕೋಮು ಆ ಕೋಮು ಅಂತಿರೋದು. ನನ್ನ ಹಳ್ಳಿಯಲ್ಲಿ ಮೊನ್ನೆ ದೇವಿ ಜಾತ್ರೆ ಆದಾಗ ಎಲ್ಲ ಕೋಮಿನ ಜನರು ಅಲ್ಲಿ ಬಂದು ಭಾಗವಹಿಸಿ ತಮಗೆ ಏನು ಬೇಕು ಅದನ್ನು ಬೇಡಿಕೊಂಡು ದೀಡು ನಮಸ್ಕಾರ ಹಾಕಿ ಕಾರ್ಯನಿರ್ವಹಿಸಿದರು. ಅಂಥ ಉದಾಹರಣೆಗಳು ಕೂಡ ನಮ್ಮಲ್ಲಿವೆ. ಅಂಥ ಉದಾಹರಣೆಗಳ ನಡುವೆ ಎಲ್ಲೋ ಇರ್ತಕ್ಕಂಥ ಕೆಲವು ವ್ಯಕ್ತಿಗಳು ದ್ವೇಷ ಬಿತ್ತಿ ತಮ್ಮ ಬೇಳೆಯನ್ನು ಬೇಯಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾರೆ. ಈ ರೀತಿಯಾಗಿ ಇಲ್ಲಿ ಒಂದು ರೀತಿಯ ನಾವು ಆ ಪಿಂಡವನ್ನು ಬೆಳೆಸ್ತಾ ಇದ್ದೇವೆ ಹೊರತು ಮನುಷ್ಯತ್ವವನ್ನಲ್ಲ ಅಂತೇಳಿ. ಆರೋಗ್ಯಕರವಾದ ಪಿಂಡವನ್ನು ಬೆಳೆಸಿದ್ರೆ ಮನುಷ್ಯತ್ವ ಕೂಡ ಬೆಳವಣಿಗೆ ಆಗುತ್ತೆ. ಆದರೆ ನಮ್ಮದು ಅನಾರೋಗ್ಯಕರ ಪಿಂಡವನ್ನು ಬೆಳೆಸೋದ್ರ ಕಡೆಗೆ ಲಕ್ಷ್ಯ ಕೊಡ್ತಾ ಇದ್ದೇವೆ. ಅದು ಅಷ್ಟೇನು ಒಳ್ಳೆಯದಲ್ಲ ಬೆಳೆಯುತ್ತಿರುವ ದೇಶಗಳಿಗೆ ಅಥವಾ ಬೆಳೆಯುತ್ತಿರುವ ಸಮಾಜಕ್ಕೆ. ಇಲ್ಲಿ ನಾವು ಪ್ರಮುಖವಾಗಿ ಅರ್ಥ ಮಾಡಿಕೊಳ್ಳಬೇಕಾಗಿರೋದು, ಈ ಬೇರೆ ಬೇರೆ ಸಮುದಾಯಗಳ ಬೇರೆ ಬೇರೆ ಕೋಮಿನ ನಡುವೆ ದ್ವೇಷ ಬಿತ್ತುವುದಕ್ಕಿಂತ ಅಲ್ಲಿ ನಿಜವಾದ ಅರ್ಥದಲ್ಲಿ ಜವಾಬ್ದಾರಿಯುತ ನಿರ್ವಹಣೆಯ ಕೆಲಸವನ್ನು ಬಿತ್ತಬೇಕು. ಆ ಜಾತಿ ಮತಗಳನ್ನು ತಂದು ಜನಸಮುದಾಯವನ್ನು ಪ್ರತ್ಯೇಕ ಮಾಡಿ ತಮ್ಮ ಬೇಳೆ ಬೇಯಿಸಿಕೊಳ್ಳೋದಕ್ಕಿಂತ ಜನಸಮುದಾಯವನ್ನು ಒಂದು ಮಾಡಿ ದೇಶದ ಅಭಿವೃದ್ಧಿಗೆ ತಾರಕವಾಗಿ ಕೆಲಸ ಮಾಡಬೇಕು. ಇದು ನಮ್ಮ ಮುಖಂಡರಿಗೆ ಗೊತ್ತಿಲ್ಲ ಅಂತ ಅರ್ಥ ಅಲ್ಲ, ಎಲ್ಲ ಗೊತ್ತಿದೆ. ಆದರೆ ಅವರು ಬೇಳೆ ಬೇಯಬೇಕಾದ್ರೆ, ಮನೆಯಲ್ಲಿ ಕುಂತ್ಕೊಂಡು ತಿನ್ನಬೇಕಾದ್ರೆ ಅವರು ಈ ದ್ವೇಷ ಬೀಜವನ್ನು ಬಿತ್ತಲೇಬೇಕು. ಆ ಕೆಲಸವನ್ನು ಮಾಡ್ತಾ ಇರ್ತಾರೆ. ಹೌದು, ಯಾವುದೇ ಪಕ್ಷಗಳ ಆಡಳಿತ ಪಕ್ಷ ಇರ್ಬೋದು, ವಿರೋಧ ಪಕ್ಷಗಳಾಗಿರ್ಬೋದು, ಅವು ಒಂದೇ ಮುಖದ ಎರಡು ನಾಣ್ಯಗಳಂತೆ ಕೆಲಸ ಮಾಡ್ತಾ ಇದ್ದಾವೆ. ಅವರಿಗೆ ಅಧಿಕಾರ ಮುಖ್ಯ ಹೊರತು, ಹಣ ಗಳಿಸುವುದು ಮುಖ್ಯ ಹೊರತು, ಜನರು ಪ್ರೀತಿ ಪ್ರೇಮದಿಂದ ವಾತ್ಸಲ್ಯದಿಂದ ಭಾವ ಸಾಮರಸ್ಯದಿಂದ ಬದುಕುವುದು ಮುಖ್ಯ ಅಲ್ಲ. ಇಲ್ಲಿ ಭಾವ ಸಾಮರಸ್ಯವೇ ಮರೆತು ಬಿಟ್ಟಿದೆ. ಮನುಷ್ಯ ಭಾವ ಸಾಮರಸ್ಯದಿಂದ ಬದುಕಲಿಕ್ಕಾಗೋದಿಲ್ಲ. ನಾವು ಭಾರತದಲ್ಲಿರ್ತಕ್ಕಂಥ ಬೇರೆ ಬೇರೆ ಕೋಮುಗಳನ್ನು ನೋಡುವಾಗ ನಾವು ಏನು ಮಾಡಬೇಕಾಗುತ್ತೆ, ಭಾರತದ ಕೋಮುಗಳ ನಡೆನುಡಿಯೇ ಬೇರೆ, ಅದನ್ನು ಅರ್ಥ ಮಾಡಿಕೊಳ್ಬೇಕಾಗಿದೆ. ಇಲ್ಲಿರ್ತಕ್ಕಂಥ ಕೋಮುಗಳನ್ನು ಬೇರೆ ಯಾವುದೋ ದೇಶಕ್ಕೆ, ನೆರೆಹೊರೆಯ ದೇಶಕ್ಕೆ ಹೋಲಿಕೆ ಮಾಡಿ ಆ ರೀತಿಯಿಂದ ಅರ್ಥ ಮಾಡ್ಕೊಳ್ಳೋಕೆ ಹೋದರೆ ಅದು ತಪ್ಪಾಗತ್ತೆ. ಭಾರತದ ಕೋಮುಗಳ ರೀತಿ ನೀತಿಯೇ ಬೇರೆ, ಅವುಗಳ ಸೌಹಾರ್ದನೆ ಬೇರೆ, ಅವುಗಳ ಭಾವ ಸಾಮರಸ್ಯವೇ ಬೇರೆ. ಸ್ವಾತಂತ್ರ್ಯ ಸಿಕ್ಕಾಗಿನಿಂದ ಇಲ್ಲಿವರೆಗೆ ಈ ದೇಶದಲ್ಲಿ ಉಳಿದಿರ್ತಕ್ಕಂಥ ಎಷ್ಟೋ ಜನರು ಅನೋನ್ಯವಾಗಿ ವರ್ತನೆ ಮಾಡ್ತಾ ಇದ್ದಾರೆ, ವ್ಯವಸಾಯ ಮಾಡ್ತಾ ಇದ್ದಾರೆ, ವ್ಯಾಪಾರ ಮಾಡ್ತಾ ಇದ್ದಾರೆ, ವಹಿವಾಟು ಮಾಡ್ತಾ ಇದ್ದಾರೆ, ತಮ್ಮದೇ ರೀತಿಯಲ್ಲಿ ಬದುಕನ್ನು ರೂಪಿಸಿಕೊಳ್ಳಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಕೆಲವರು ಸತ್ತಾಗ ಮಾತ್ರ ಹಣ ಓಡಲಿಕ್ಕೆ ಬರ್ಬೋದು, ಆದರೆ ಈ ಬದುಕಿನಲ್ಲಿ ಹೆಣ ಆಗಲಾರ್ದಂಗೆ ನೋಡಿಕೊಳ್ಳೋದು ಭಾಳ ಮುಖ್ಯ ಆಗುತ್ತೆ. ಬದುಕಿದವರನ್ನು ಸಾಯಿಸಿ ಹೆಣವನ್ನು ಊರಕ್ಕೆ ಬರೋದಕ್ಕಿಂತ
ಬದುಕುವವರು ಹೆಣವಾಗೇ ನೋಡಿಕೊಳ್ಳುವುದು ಭಾಳ ಮುಖ್ಯ ಆಗುತ್ತೆ. ಕೆಲವು ಸಮುದಾಯಗಳಲ್ಲಿ ಹೆಣ ಓಡಲಿಕ್ಕೆ ಜನರಿಲ್ಲ, ಅದಕ್ಕೆ ಆ ಒಂದು ಸಂಪ್ರದಾಯ ಹುಟ್ಟಾಕಿರ್ಬೋದು, ಅಥವಾ ಆ ಒಂದು ಆ್ಯಕ್ಟಿವಿಟಿನ ಇತ್ತೀಚೆಗೆ ಪ್ರಾರಂಭ ಮಾಡಿರ್ಬೋದು. ಅದು ತಪ್ಪು. ಈ ಕೋಮು ದ್ವೇಷವನ್ನು ಬಿಡ್ತಕ್ಕಂಥದ್ದು ಒಂದೇ ಕೋಮಿನವರು ಮಾಡ್ತಾ ಇಲ್ಲ, ಬೇರೆ ಕೋಮಿನಲ್ಲಿ ಕೆಲವು ಶಕ್ತಿಗಳು, ದುಷ್ಟಶಕ್ತಿಗಳಿದ್ದಾವೆ. ಆ ದುಷ್ಟಶಕ್ತಿಗಳು ಮತ್ತು ಈ ಕೋಮಿನಲ್ಲಿರ್ತಕ್ಕಂಥ ದುಷ್ಟಶಕ್ತಿಗಳು ಸೇರಿಕೊಂಡು ಜನರ ಬದುಕನ್ನು ಹರಣ ಮಾಡ್ತಾ ಇವೆ, ಜನರ ಬದುಕನ್ನು, ನೆಮ್ಮದಿಯನ್ನು ಕೆಡಿಸ್ತಾ ಇದ್ದಾವೆ. ಇದನ್ನು ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕಾಗಿತ್ತು. ಅರ್ಥ ಮಾಡಿಕೊಂಡು ಆ ದಿಕ್ಕಿನಲ್ಲಿ ಹೋದಾಗ ಏನಾಗುತ್ತೆ, ನಮಗೆ ಇಂಥ ಘಟನೆಗಳು ನಡೆಯುವುದು ತಪ್ಪಾಗುತ್ತೆ, ಇಂಥ ಬರ್ಬರ ಘಟನೆಗಳು ನಡೆಯುವುದು ತಪ್ಪಾಗುತ್ತೆ. ಅಷ್ಟೇ ಅಲ್ಲ, ಈ ಬರ್ಬರ ಹತ್ಯೆಗಳಿಗೆ ಒಂದು ಏನಾದರೂ ಪರಿಹಾರ ಬೇಕಲ್ಲ. ಬರೀ ಎಷ್ಟು ದಿನ ಈ ಥರ ಬರ್ಬರ ಹತ್ಯೆಗಳನ್ನು ನೋಡಬೇಕು, ಬರ್ಬರ ಹತ್ಯೆಗಳನ್ನು ಕೇಳಬೇಕು? ಮುಂಜಾನೆ ಎದ್ದರೆ ನ್ಯೂಸ್ ನೋಡಿದರೆ ಬರೀ ಇದೆ, ಯಾವುದೋ ಒಂದು ಭಾಗದಲ್ಲಿ ಏನೋ ಆಗಿಬಿಟ್ಟಿರ್ತದೆ. ಹೀಗಾಗಿ ನಾವು ಒಳ್ಳೆಯ ಸಂಶೋಧಕರನ್ನು ಕಳ್ಕೊಂಡಿದ್ದೇವೆ, ಒಳ್ಳೆಯ ಹೋರಾಟಗಾರರನ್ನು ಕಳ್ಕೊಂಡಿದ್ದೇವೆ, ಮತ್ತು ನಾವು ಒಳ್ಳೊಳ್ಳೆಯ ವ್ಯಕ್ತಿಗಳನ್ನು ಕೂಡ, ಅಧಿಕಾರಿಗಳನ್ನು ಕೂಡ ಕಳ್ಕೊಂಡಿದ್ದೇವೆ. ಯಾಕೆ ಈ ಥರ ಆಗ್ತಾ ಇದೆ? ನಾವು ನಮ್ಮ ಕೆಲವು ಸಾಂಪ್ರದಾಯಿಕ ರೀತಿ ನೀತಿ ರಿವಾಜಗಳಿದ್ದಾವಲ್ಲ, ಅವುಗಳನ್ನು ಗಾಳಿಗೆ ತೂರಿಬಿಟ್ಟಿದ್ದೇವೆ. ಅವುಗಳ ಕಡೆಗೆ ಸ್ವಲ್ಪ ಗಮನ ಹರಿಸಿದ್ರೆ ಏನಾಗುತ್ತೆ, ಇಂಥ ಬೀಭತ್ಸ ಕೃತ್ಯಗಳಿಗೆ ಸ್ವಲ್ಪ ಮಟ್ಟಿಗೆ ಹಿತಿಶ್ರೀ ಆಗಲಿಕ್ಕೆ ಸಾಧ್ಯತೆ ಇದೆ. ಎರಡನೇದಾಗಿ ಯಾಕೆ ಹಿಂಗೆ ಆಗ್ತಾ ಇದೆ, ಎಸ್ಪೆಷಲಿ ಹದಿಹರೆಯದವರು ಯಾಕೆ ಆಗ್ತಾ ಇದ್ದಾರೆ ಈ ಥರ ಅಂದರೆ, ನಮ್ಮ ಆಧುನಿಕ ಶಿಕ್ಷಣದಲ್ಲಿ ಪ್ರೀತಿ ಪ್ರೇಮದ ಒಂದು ರೊಮ್ಯಾಂಟಿಕ್ ಕಲ್ಪನೆ ಏನಿದೆಯಲ್ಲ, ಆ ರೊಮ್ಯಾಂಟಿಕ್ ಕಲ್ಪನೆ ನಮ್ಮನ್ನು ಎಲ್ಲೆಲ್ಲಿಗೂ ತೆಗೆದುಕೊಂಡು ಹೋಗ್ಬಿಡ್ತದೆ. ಆದ ಕಾರಣ ಆ ರೊಮ್ಯಾಂಟಿಕ್ ಕಲ್ಪನೆಯ ಪಾಠಗಳನ್ನು ಮಾಡ್ತಕ್ಕಂಥ ವ್ಯಕ್ತಿಗಳು ಕೂಡ ಭಾಳ ಜವಾಬ್ದಾರಿಯಾಗಿ ವರ್ತಿಸಬೇಕಾಗತ್ತೆ. ಆ ಪಾಠದ ಕಲ್ಪನೆ ಬೇರೆ ಇರ್ತದೆ, ಅದನ್ನು ಹೇಳ್ತಕ್ಕಂಥ ವ್ಯಕ್ತಿಗಳು ಇನ್ನೊಂದು ಸ್ವಲ್ಪ ರೊಮ್ಯಾಂಟಿಕ್ ಆಗಿ ಮಾಡಿ ಏನೇನೋ ಮಾಡಿಬಿಡ್ತಾರೆ. ಅಂದರೆ ಇಲ್ಲಿ ಆ ಪಠ್ಯವನ್ನು ಸರಿಯಾಗಿ ಅರ್ಥೈಸ್ತಕ್ಕಂಥ ವ್ಯಕ್ತಿಗಳ ಅಗತ್ಯತೆ ಇದೆ. ಆದರೆ ಅದನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕು. ಯಾವುದೋ ಇಂಗ್ಲೀಷ್ ಸಾಹಿತ್ಯದಲ್ಲಿ ಲವ್ ಬಗ್ಗೆ ಹೇಳ್ತಾರಂತೇಳಿ ಏನು ತಿಳಿದು ಲವ್ ಮಾಡೋಕ್ಕಾಗೋದಿಲ್ಲ. ಅಲ್ಲಿ ಹೇಳ್ತಕ್ಕಂಥ ಲವ್ ಯಾವುದು, ಆ ಪವಿತ್ರತೆ ಯಾವುದು, ಇವ್ರು ಹೇಳ್ತಕ್ಕಂಥ ರೊಮ್ಯಾಂಟಿಕ್ ಲವ್ ಯಾವುದು, ಒಂದಕ್ಕೊಂದು ಸಂಬಂಧನೇ ಇರೋದಿಲ್ಲ. ಹೀಗಾಗಿ ಅದನ್ನೇ ನಿಜ ಅಂತ ತಿಳ್ಕೊಂಡು ಏನು ಮಾಡ್ತಾರೆ, ಎಷ್ಟೋ ಹದಿಹರೆಯದವರು ಅದರಲ್ಲಿ ಬಿದ್ದು ಎದ್ದು ಬದಲಾದೆ ತಮ್ಮ ಜೀವನವನ್ನು ಮುಗಿಸ್ಬಿಡ್ತಾರೆ, ತಮ್ಮ ಬದುಕನ್ನು ಹಾಳು ಮಾಡ್ಕೊಂಡ್ಬಿಡ್ತಾರೆ. ಅಂಥ ಘಟನೆಗಳನ್ನು ನಾವು ಹೆಚ್ಚಾಗಿ ನೋಡ್ತಾ ಇದ್ದೀವಿ. ಮೊದಲು ಬೆಂಗಳೂರಿಗಷ್ಟೇ ಸೀಮಿತ ಇತ್ತು, ಮೈಸೂರಿಗೆ ಹೋಯಿತು, ಮಂಗಳೂರಿಗೆ ಹೋಯಿತು, ಈಗ ಉತ್ತರ ಕರ್ನಾಟಕದ ಪಟ್ಟಣಗಳಿಗೆ ಇದು ಹಬ್ತಾ ಇದೆ. ಇದನ್ನು ನಾವು ಸರಿಯಾದ ಶಿಕ್ಷಣವನ್ನು ಕೂಡ, ಆಧುನಿಕ ಶಿಕ್ಷಣದ ಇತಿಮಿತಿಗಳನ್ನು ಅರ್ಥ ಮಾಡಿಕೊಂಡು ಈ ತಾಂತ್ರಿಕ ಶಿಕ್ಷಣವನ್ನು ಕೊಡುವುದರ ಜೊತೆಗೆ ಏನು ಮಾಡಬೇಕು, ಆ ತಾಂತ್ರಿಕ ಶಿಕ್ಷಣದಲ್ಲಿ ಮಾನವೀಯ ಶಿಕ್ಷಣವನ್ನು ಕೂಡ ಬೆಳೆಸಬೇಕಾಗುತ್ತೆ. ಇಲ್ಲಿ ಕಡೆ ಈ ತಾಂತ್ರಿಕ ಶಿಕ್ಷಣ ಪಡೆತಕ್ಕಂಥ ವ್ಯಕ್ತಿಗಳು ಬರೀ ದುಡ್ಡು ಗಳಿಸಲಿಕ್ಕೆ ನಿಂತು ಬಿಡ್ತಾರೆ, ಅಥವಾ ಯಾವುದೋ ಒಂದು ಇನ್ನೂ ಬೇರೆ ಬೇರೆ ರೀತಿಯ ಚಟುವಟಿಕೆಗಳಲ್ಲೇ ತೊಡಗಿಬಿಡ್ತಾರೆ. ಇದು ಆಗಬಾರ್ದು. ಇನ್ನೊಂದು ಕಡೆ ಇಂಥ ಎಲ್ಲ ವಿಷಯಗಳನ್ನು ನೋಡಿಬಿಟ್ರೆ, ಇಂಥ ಎಲ್ಲ ಘಟನೆಗಳನ್ನು ನೋಡಿಬಿಟ್ರೆ ನಮ್ಗೆ ಅನಿಸ್ತಾ ಇದೆ, ನಿಜವಾದ ಸಮಾಜಶಾಸ್ತ್ರಜ್ಞರ ಮತ್ತು ಮನಃಶಾಸ್ತ್ರಜ್ಞರ ಅವಶ್ಯಕತೆ ಇದೆ ಅಂತ. ಇಂಥ ಘಟನೆಗಳು, ಹದಿಹರೆಯದವರಂಥ ಘಟನೆಗಳಿಗೆ ಮನಃಶಾಸ್ತ್ರಜ್ಞರು ಉತ್ತರ ಹುಡುಕಬೇಕಾಗಿದೆ. ಉತ್ತರ ಹುಡುಕಿ ಜನಸಾಮಾನ್ಯರಿಗೆ ಅರಿವು ಮೂಡಿಸಬೇಕಾಗುತ್ತೆ, ಜಾಗೃತಿ ಮೂಡಿಸಬೇಕಾಗುತ್ತೆ. ಆದರೆ ನಮ್ಮಲ್ಲಿ ಇರ್ತಕ್ಕಂಥ ಮನಃಶಾಸ್ತ್ರಜ್ಞರು ಎಷ್ಟಿದ್ದಾರೆ? ಆ ಇರುವ ಮನಃಶಾಸ್ತ್ರಜ್ಞರು ನಿಜವಾದ ರೀತಿಯಾಗಿ ಅಭ್ಯಾಸ ಮಾಡೋಕ್ಕಾಗತ್ತಾ, ಸಂಶೋಧನೆ ಮಾಡೋಕ್ಕಾಗತ್ತಾ? ನಮ್ಮ ವಿಶ್ವವಿದ್ಯಾನಿಲಯಗಳೇ ಮನಃಶಾಸ್ತ್ರದ ಡಿಪಾರ್ಟ್ಮೆಂಟ್ಗಳಿವೆ. ಆ ಡಿಪಾರ್ಟ್ಮೆಂಟ್ಗಳ ಇಲಾಖೆಗಳಿಗೆ ತಮ್ಮದೇ ಆದ ಇತಿಮಿತಿಗಳಿವೆ. ಆ ಇತಿಮಿತಿಗಳಿಂದ ಹೊರಗೆ ಬಂದು ಇಂಥ ಘಟನೆಗಳ ಬಗ್ಗೆ ಸಂಶೋಧನೆ ಮಾಡಿ ಒಂದು ನಿಲುವನ್ನು ಕೊಟ್ಟಾಗ ಏನಾಗುತ್ತೆ, ಜನಸಾಮಾನ್ಯರು ಅದನ್ನು ಅರ್ಥ ಮಾಡಿಕೊಂಡು ನಿರ್ವಹಿಸಲಿಕ್ಕೆ, ಹದಿಹರೆಯವರನ್ನು ಅರ್ಥ ಮಾಡಿಕೊಂಡು ಬದುಕನ್ನು ರೂಪಿಸಲಿಕ್ಕೆ ಸಾಕಷ್ಟು ಅನುಕೂಲ ಆಗತ್ತೆ. ಆದ ಕಾರಣ ನಮ್ಮ ಮುಂದಿರುವ ಇಂಥ ಸಮಸ್ಯೆಗಳನ್ನು ಹೋಗಲಾಡಿಸಲು ನಮ್ಮ ಮುಂದಿರತಕ್ಕಂಥ ಪರಿಹಾರಗಳು, ಸದ್ಯಕ್ಕೆ ಕಾಣ್ತಿರೋ ಪರಿಹಾರಗಳೆಂದರೆ ಆ ಸಮಾಜದ ರೀತಿ ನೀತಿಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಅವುಗಳ ಕಡೆಗೆ ಗಮನ ಕೊಡೋರು ಒಂದು. ಎರಡನೇದಾಗಿ ನಮ್ಮ ಮನಃಶಾಸ್ತ್ರಜ್ಞರು ಮತ್ತು ಸಮಾಜಶಾಸ್ತ್ರಜ್ಞರು ಇಂಥ ಘಟನೆಗಳಿಗೆ ಕಾರಣಗಳೇನಂತ ಕಂಡುಹಿಡಿದು ಅವುಗಳ ಬಗ್ಗೆ ಜಾಗೃತಿ ಮಾಡೋದು ಇನ್ನೊಂದು. ಮೂರನೇದಾಗಿ
ಆ ಸಂಶೋಧನೆ ಕಂಡಿರತಕ್ಕಂಥ ವ್ಯಕ್ತಿಗಳಿಗೆ, ಆ ಸಂಶೋಧನೆ ಮಾಡಿರ್ತಕ್ಕಂಥ ವ್ಯಕ್ತಿಗಳಿಗೆ ಸ್ಕೋಪನ್ನು ಕೊಟ್ಟು ಆ ಸಂಶೋಧನೆ ಅತಿ ಶೀಘ್ರವಾಗಿ ಮಾಡ್ತಕ್ಕಂಥ ಕೆಲಸವನ್ನು ನಮ್ಮ ಆಡಳಿತ ವರ್ಗ, ಆಳುವ ವರ್ಗ ಮಾಡಬೇಕಾಗುತ್ತೆ. ಆಮೇಲೆ ಅವ್ರು ಕೊಟ್ಟಿರ್ತಕ್ಕಂಥ ಸಂಶೋಧನೆ ಪ್ರೂವ್ ಆದಮೇಲೆ ಏನಾಗುತ್ತೆ, ಅವುಗಳನ್ನು ಕಾರ್ಯರೂಪ ತರಲಿಕ್ಕೆ ಕಾನೂನು ಇನ್ನೂ ಅದಕ್ಕೆ ಅವಶ್ಯ ಇದೆ, ಅವನ್ನೆಲ್ಲ ಮಾಡಬೇಕಾಗತ್ತೆ. ಈ ದಿಕ್ಕಿನತ್ತ ನೋಡಿದಾಗ ನಮಗೇನಾಗುತ್ತೆ, ನೇರಂಥ ಬದುಕುವ ಹುಡುಕಿಯನ್ನು ನಾವು ಉಳಿಸ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಆ ಬರ್ಬರ ಕೃತ್ಯವನ್ನು ಮಾಡಿರ್ತಕ್ಕಂಥ ಪ್ರಯಾಸನನ್ನು ಮನುಷ್ಯನನ್ನಾಗಿ ಮಾಡಲಿಕ್ಕೆ ಸಾಧ್ಯತೆ ಇರ್ತದೆ. ಇಲ್ಲಿ ಇದೇ ಶಿಕ್ಷಣ ಇದೇ ಥರ ನಾವು ಮುಂದುವರೆದರೆ ಪ್ರಯಾಣಂಥ ವ್ಯಕ್ತಿಗಳು ಮತ್ತಿಷ್ಟು ಅಮಾನುಷರಾಗ್ತಾರೆ. ನೇರಂಥ ವ್ಯಕ್ತಿಗಳನ್ನು ಯಾವಾಗಲೂ ಕಳ್ಕೊಳ್ಬೇಕಾಗತ್ತೆ. ಎಲ್ಲೋ ಒಂದು ಕತೆ ಓದಿದ ನೆನಪು ನನಗೆ. ಮನುಷ್ಯನಲ್ಲಿರುವ ಅಂದರೆ ಗಂಡಸಿನಲ್ಲಿರುವ ಮೃಗೀಯತೆಯನ್ನು ಕಡಿಮೆ ಮಾಡಲು ದೇವರು ಹೆಣ್ಣನ್ನು ಸೃಷ್ಟಿ ಮಾಡಿದಂತೆ. ಆದರೆ ಈ ಕೇಸ್ನಲ್ಲಿರೋ ಉಲ್ಟಾ ಆಗಿಬಿಡಿತು. ಆ ಹೆಣ್ಣನ್ನು ನೋಡಿ ಅವನಲ್ಲಿರ್ತಕ್ಕಂಥ ಮೃಗೀಯತೆ ಕಡಿಮೆ ಆಗಬೇಕಾಗಿತ್ತು, ಆದರೆ ಹೆಚ್ಚಾಗಿಬಿಡಿತು. ಆ ಮೃಗೀಯತೆ ಅವನನ್ನು ಬರ್ಬರ ಕೃತ್ಯ ಮಾಡಲಿಕ್ಕೆ ಪ್ರೇರೇಪಣೆ ಕೊಡ್ತು. ಅಂದರೆ ದೇವರು ಸೃಷ್ಟಿ ಮಾಡಿರ್ತಕ್ಕಂಥ ಹೆಣ್ಣಿನದು ದೇವರ ತಪ್ಪು ಅಥವಾ ಮತ್ತಿನ್ನೇನಾದರೂ ಕಾರಣಗಳಿವೆ, ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕಾಗ್ತದೆ. ಅಂದರೆ ಅದು ಮನುಷ್ಯನಾಗಿ ಬಾಳಲಿಕ್ಕೆ ಹೇಳ್ತಕ್ಕಂಥ ಒಂದು ಕಥೆ ಯಾರಿಗಿರ್ಬೋದು, ಒಳ್ಳೆಯ ಕಥೆನೇ. ಯಾಕಂದರೆ ಮನುಷ್ಯನಾಗಿ ಬಾಳಬೇಕಾದ್ರೆ ಅಲ್ಲಿರ್ತಕ್ಕಂಥ ಸಮಾಜ, ಕುಟುಂಬ ಭಾಳ ಮುಖ್ಯ ಆಗತ್ತೆ. ಆದರೆ ಆ ಕುಟುಂಬದ ರೀತಿ ನೀತಿಗಳಿಗೆ ಪೆಟ್ಟು ಬೀಳ್ತಕ್ಕಂಥ ಕೆಲವಾರು ರೀತಿ ರಿವಾಜಗಳನ್ನು ಕೆಲವು ವ್ಯಕ್ತಿಗಳಿಗೆ ಸಮಾಜದಲ್ಲಿ ಕಲಿಸ್ತಾ ಇದ್ದಾರೆ. ಅದನ್ನೇ ನಾವು ನಿಜ ಅಂತ ತಿಳ್ಕೊಂಡು ಬಿಟ್ಟಿರ್ತೇವೆ. ಈ ವಾಸ್ತವಿಕತೆಯನ್ನು ಆಧರಿಸಿರದ ಪ್ರೇಮ ಎಂದು ಸಫಲ ಆಗಲಿಕ್ಕೆ ಸಾಧ್ಯತೆ ಇಲ್ಲ. ನಮ್ಮ ಪ್ರೇಮದ ಕಲ್ಪನೆ ಭಾಳ ರೊಮ್ಯಾಂಟಿಕ್ ಇರುವುದರಿಂದ ಮತ್ತು ಅದು ವಾಸ್ತವಿಕತೆಯನ್ನು ಆಧರಿಸದೇ ಇರದೇ ಇರುವುದರಿಂದ ಏನಾಗುತ್ತೆ, ಅನೇಕ ಅನಾಹುತಗಳನ್ನು ನಾವು ಇವತ್ತು ನೋಡ್ತಾ ಇದ್ದೇವೆ. ಈ ಮೈಸೂರು, ಧರ್ಮಸ್ಥಳ, ಈ ಮಂಗಳೂರು, ಉಡುಪಿ, ಹುಬ್ಬಳ್ಳಿ ಇತ್ಯಾದಿ. ಹುಬ್ಬಳ್ಳಿದಂಥ ಆಸ್ತಿ ಸಲುವಾಗಿ ಮಾಡಿರ್ತಕ್ಕಂಥ ಘಟನೆ. ಆದರೆ ಒಂದು ಮುಖ್ಯ ಏನನ್ನಪ್ಪ ಅಂದರೆ, ಅಲ್ಲಿ ಮಗನೇ ತನ್ನ ತಂದೆಯನ್ನು ಕೊಲೆ ಮಾಡಲಿಕ್ಕೆ ಸುಪಾರಿ ಕೊಟ್ಟಿರ್ತಾನೆ, 65 ಲಕ್ಷ ರೂಪಾಯಿಗಳಿಗಂತ ಹೇಳ್ತಾ ಇದ್ದಾರೆ. ಅಂದರೆ ಎಂತಹ ನೀಚಿತನ ಆಗುತ್ತೆ. ಮನುಷ್ಯ ಆಸ್ತಿಯ ಸಲುವಾಗಿ ಯಾವ ಮಟ್ಟಕ್ಕೆ ಹೋಗ್ತಾನೆ. ಇದ್ದ ಆಸ್ತಿಯನ್ನು ಸರಿಯಾಗಿ ಉಪಯೋಗ ಮಾಡಿಕೊಂಡ್ರೆ ಇನ್ನಷ್ಟು ಕಳಿಸ್ಬೋದು. ಆ ಕಡೆ ಬಿಟ್ಟು ಆ ಆಸ್ತಿಯ ವಾರಸ್ದಾರ್ತಕ್ಕಂಥ ವ್ಯಕ್ತಿಯನ್ನೇ ಕೊಲೆ ಮಾಡಲಿಕ್ಕೆ ಮನುಷ್ಯ ಮುಂದಾಗ್ತಾನಂತಂದರೆ ಹೇಗೆ? ತನಗೆ ಬಯಸಿದ್ದು ತನಗೆ ಸಿಗದಾಗ ಆ ಬರ್ಬರ ಕೃತ್ಯವನ್ನು ನಡೆಸ್ತಕ್ಕಂಥ ರೀತಿ ಮುಂದುವರೆಬಿಟ್ರೆ ಈ ಸಮಾಜ ನೆಮ್ಮದಿಯಿಂದ ಬದುಕಲಿಕ್ಕೆ ಸಾಧ್ಯತೆ ಆಗುತ್ತೆ. ಅಥವಾ ತಂದೆ ತಾಯಿಗಳು ತಮ್ಮ ಮಕ್ಕಳನ್ನು ಸರಿಯಾದ ರೀತಿಯಲ್ಲಿ ತಮ್ಮ ಮಕ್ಕಳನ್ನು ಶಾಲಾ ಕಾಲೇಜುಗಳಿಗೆ ಕಳಿಸ್ಲಿಕ್ಕಾಗತ್ತೆ. ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ನಮ್ಮ ಸಮಾಜದಲ್ಲಿ ಯಾವುದೇ ಒಬ್ಬ ವ್ಯಕ್ತಿ, ಅವನು ದುರ್ಬಲನೇ ಇರಲಿ ಸಬಲನೇ ಇರಲಿ, ಅವನು ರಾತ್ರಿ ಕೂಡ ಈ ಭಾರತದ ರಸ್ತೆಗಳಲ್ಲಿ ಒಬ್ಬಂಟಿಯಾಗಿ ಅಡ್ಡಾಡಿರೋ ಅವನಿಗೇನು ಆಗಿರಬಾರ್ದು ಅಂತ ಒಂದು ವಾತಾವರಣ ನಿರ್ಮಾಣ ಆಗಬೇಕು. ಆ ವಾತಾವರಣ ನಿರ್ಮಾಣ ಆಗಬೇಕಾದ್ರೆ ನಾವು ಇನ್ನೂ ಭಾಳ ದೂರ ನಡಿಬೇಕಾಗತ್ತೆ. ಇಲ್ಲಿರ್ತಕ್ಕಂಥ ಈ ಪಕ್ಷಗಳೇನಿದ್ದಾವಲ್ಲ, ಈ ಪಕ್ಷಗಳನ್ನು ನಂಬಿಬಿಟ್ರೆ ಏನಾಗುತ್ತೆ, ಇವರು ನಮ್ಮನ್ನು ಯಾವ ಮಟ್ಟಕ್ಕೆ ಹೋಗ್ತಾರೆ ಹೇಳಲಿಕ್ಕಾಗೋದಿಲ್ಲ. ಯಾಕಂದರೆ ಇವರು ಆ ಹೆಣವನ್ನೇ ಮುಂದಿಟ್ಟುಕೊಂಡು ಆಶೆ ಬರಲಿಕ್ಕೆ ಪ್ರಯತ್ನ ಪಡ್ತಕ್ಕಂಥ ವ್ಯಕ್ತಿಗಳಿಂದ ನಾವು ಏನನ್ನು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯತೆ ಇದೆ? ಒಂದೊಂದು ಸಲ ಒಂದೊಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಜವಾಬ್ದಾರಿ ತಗೊಳ್ಳೋ ಸ್ಟೇಟ್ಮೆಂಟ್ ಇರೋಂಗಿಲ್ಲ, ಹೇಳಿಕೆ ಇರೋದಿಲ್ಲ. ಇಂಥ ಅಪ್ರಬುದ್ಧ ವ್ಯಕ್ತಿಗಳನ್ನ ಇಟ್ಕೊಂಡು ನಾವು ಮುಂದುವರಿಲಿಕ್ಕಾಗುತ್ತಾ? ಇದು ನಮ್ಮನ್ನು ಕಾಡಿಸ್ತಕ್ಕಂಥ ಪ್ರಶ್ನೆ. ಈ ಪ್ರಶ್ನೆಗೆ ಬರಲಿರುವ ದಿನಮಾನಗಳೇ ಉತ್ತರ ಕೊಡಬೇಕು, ಜನರೇ ಉತ್ತರ ಕೊಡಬೇಕು. ಯಾಕಂದರೆ ನಮ್ಮದು ಜನರನ್ನು ನಂಬಿಕೊಂಡಿರ್ತಕ್ಕಂಥ ಪ್ರಜಾಪ್ರಭುತ್ವ. ಇಲ್ಲಿ ಜನಮತ ಭಾಳ ಮುಖ್ಯ ಆಗುತ್ತೆ, ಜನರ ಹಿತ ಭಾಳ ಮುಖ್ಯ ಆಗುತ್ತೆ. ಆ ಜನರಲ್ಲಿ ಕೂಡ ನಾವು ಒಬ್ಬರಾಗಿ ಹೋಗುವುದು ಭಾಳ ಮುಖ್ಯ ಆಗುತ್ತೆ. ನಮ್ಮ ಪಾಲಿನ ಕರ್ತವ್ಯಗಳನ್ನು, ಜವಾಬ್ದಾರಿಯನ್ನು ನಿರ್ವಹಿಸುವುದು ಮುಖ್ಯ ಆಗುತ್ತೆ. ಆ ನಿಟ್ಟಿನಲ್ಲಿ ನಮ್ಮ ಯುವಕರು ಯುವತಿಯರು ಹೋಗಬೇಕು. ಆ ನಿಟ್ಟಿನಲ್ಲಿ ನಮ್ಮ ಆಧುನಿಕ ಶಿಕ್ಷಣ ರೂಪಿತವಾಗಬೇಕು.
ಸಂಶೋಧನೆ ಕಡೆಗೆ ಹೆಚ್ಚು ಒತ್ತು ಕೊಡಬೇಕು. ಇನ್ನೂ ಬೇರೆ ಬೇರೆ ಸಂಶೋಧನೆಗಳನ್ನು ನಮ್ಮ ಸಮಾಜಶಾಸ್ತ್ರಜ್ಞರು, ಮನಃಶಾಸ್ತ್ರಜ್ಞರು ಇತ್ಯಾದಿಗಳು ಮಾಡಬೇಕು. ಆ ದಿಕ್ಕಿನತ್ತ ಮುಂದಡಿಯೋಣ. ಇಂಥ ಬರ್ಬರ ಕೃತ್ಯಗಳಿಗೆ ಇತಿಶ್ರೀಯಾಡೋಣ. ಆತ್ಮೀಯರೇ, ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮುಖಾಮುಖಿಯಾಗೋಣ. ನಮಸ್ಕಾರ.